ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್‌ಗೆ ಮತ್ತೊಮ್ಮೆ ಸ್ವಾಗತ. ಇನ್ನೇನು ಮಾರ್ಗಶಿರ ಮಾಸ ಪ್ರಾರಂಭ ಆಗ್ತಾ ಇದೆ. ಗುರುವಾರದ ಲಕ್ಷ್ಮೀ ಪೂಜೆ ಅಂತೂ ತುಂಬಾನೇ ವಿಶೇಷ. ನೀವು ಕೂಡ ತುಂಬಾ ಜನ ಕೇಳ್ತಾ ಇದ್ದೀರಾ, ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಬಗ್ಗೆ ತಿಳಿಸ್ಕೊಡಿ ಅಂತ. ಯಾವುದೇ ಲಕ್ಷ್ಮೀ ಪೂಜೆಯನ್ನ ಮಾಡೋದಕ್ಕಿಂತ ಮೊದಲು ಮನೇಲಿರುವಂತ ಹೆಣ್ಮಕ್ಳು ಕೆಲವೊಂದಷ್ಟು ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ. ಮನೆಯಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿನ ಮಾಡುವಂತ ಲಕ್ಷ್ಮೀ ಪೂಜೆ ಅಂತೂ ತುಂಬಾನೇ ವಿಶೇಷ. ಒಂದೇ ಒಂದು ಗುರುವಾರ ನಾವು ಈ ಒಂದು ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತವನ್ನ ಮಾಡಿದ್ರೂ ಕೂಡ ನಮ್ಮ ಇಷ್ಟಾರ್ಥಗಳು ಈಡೇರುತ್ತೆ. ಜೊತೆಗೆ ಮನೆಯಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತೆ. ಹಾಗಾಗಿ ಈ ರೀತಿ ಲಕ್ಷ್ಮೀ ವ್ರತಗಳನ್ನ ಮಾಡೋದಕ್ಕಿಂತ ಮೊದಲು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಮನೆ ಹೆಣ್ಮಕ್ಳು ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕು ಅನ್ನುವಂಥ ವಿಚಾರನ ಒಂದು ಸಣ್ಣ ಕತೆ ರೂಪದಲ್ಲಿ ನಿಮ್ಗೆ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಈ ಕತೆ ಕೇಳಿದ್ಮೇಲೆ ನಿಮ್ಗೂ ಕೂಡ ಅನ್ಸುತ್ತೆ, ಹೌದಲ್ವಾ, ನಾವು ಕೂಡ ಈ ರೀತಿ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ. ಇನ್ ಮುಂದೆ ಈ ರೀತಿ ತಪ್ಪುಗಳನ್ನ ಮಾಡೋದಿಲ್ಲ. ನಾವು ಪೂಜೆ ಮಾಡೋದ್ರಿಂದ ಮಾತ್ರ ದೇವರನ್ನ ಉಳಿಸ್ಕೊಳ್ತೀವಿ ಅಂದ್ರೆ ಅದು ಖಂಡಿತವಾಗ್ಲೂ ಸುಳ್ಳು. ನಮ್ಮಲ್ಲೂ ಕೂಡ ಒಂದು ಒಳ್ಳೆತನ ಇರಬೇಕು. ಹಾಗೆ ನಾವು ಕೂಡ ಕೆಲವೊಂದಷ್ಟು ನಿಯಮಗಳನ್ನ ಪಾಲಿಸ್ತಾ ಹೋಗ್ಬೇಕು. ಬನ್ನಿ ಅದೇನು ಅಂತ ತಿಳ್ಕೊಳ್ಳೋಣ. ಒಂದಿನ ನಾರದ ಮಹರ್ಷಿಗಳು ಮತ್ತು ಮಹರ್ಷಿ ಪರಾಶರು ತ್ರಿಲೋಕ ಸಂಚಾರಗಳನ್ನ ಮಾಡ್ತಾ ಇರ್ತಾರೆ. ಹಾಗೆ ಒಂದ್ ಕಡೆ ವಿಶ್ರಾಂತಿ ತಗೋಬೇಕು ಅಂತ ಹೇಳಿ ಭೂಲೋಕದ ಒಂದು ಗ್ರಾಮವನ್ನ ತಲುಪ್ತಾರೆ. ಇದೇ ಸಂದರ್ಭದಲ್ಲಿ ಆ ಊರಿನ ಜನರು ಮನೆ ಮುಂದೆ ಸಗಣಿಯನ್ನ ಸಾರಿಸಿ ರಂಗೋಲಿಯನ್ನ ಹಾಕಿ ಒಂದ್ ರೀತಿ ಹಬ್ಬದ ವಾತಾವರಣ ಇರುತ್ತೆ. ಆ ಒಂದು ಹಳ್ಳಿಯಲ್ಲಿ ಮನೆಯಲ್ಲಿ ಹೆಂಗಸರೆಲ್ಲರೂ ಕೂಡ ಅಷ್ಟೇ ಸಂಭ್ರಮದಿಂದ ಸ್ನಾನ ಮಾಡ್ಕೊಂಡು ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಮನೆಗೆ ಮಾವಿನ ತೋರಣಗಳನ್ನೆಲ್ಲ ಕಟ್ಟಿ ಸಂಭ್ರಮನ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಹಾಡುಗಳನ್ನ ಹೇಳ್ತಾ, ಅಂದ್ರೆ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂತ ಹಾಡುಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ತುಂಬಾ ಸಡಗರದಿಂದ ಓಡಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದಂತ ನಾರದರು ಮಹರ್ಷಿ ಪರಾಶರನ್ನ ಕೇಳ್ತಾರೆ, ಇವತ್ತೇನಾದ್ರೂ ಹಬ್ಬ ಇದೆಯಾ? ಇವತ್ತೇನು ಎಲ್ಲಾರು ಈ ಹಳ್ಳಿಯಲ್ಲಿ ಈ ರೀತಿ ಸಂಭ್ರಮ ಪಡ್ತಾ ಇದ್ದಾರಲ್ಲ, ಏನ್ ಇವರ ಸಂತೋಷಕ್ಕೆ ಕಾರಣ ಅಂತ ಕೇಳ್ತಾರೆ. ಆಗ ಪರಾಶ ಮಹರ್ಷಿಗಳು ಇವರ ಸಂಭ್ರಮದ ಆಚರಣೆ ಇದ್ರ ಬಗ್ಗೆ ನೀವು ತಿಳ್ಕೋಬೇಕಾ ಅಂತ ಕೇಳ್ತಾರೆ. ಆಗ ನಾರದರು, ಹೌದು, ದಯವಿಟ್ಟು ವಿವರವಾಗಿ ಹೇಳಿ, ಇವತ್ತು ಏನ್ ಹಬ್ಬ ಇದೆ, ಯಾವುದಕ್ಕೆ ಇವರೆಲ್ಲ ಇಷ್ಟೊಂದು ತಯಾರಿ ಮಾಡ್ಕೋತಾ ಇದ್ದಾರೆ ಅಂತ ಕೇಳ್ತಾರೆ. ಆಗ ಮಹರ್ಷಿಗಳು ಹೇಳ್ತಾರೆ, ಇವತ್ತು ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ವ್ರತ, ಹಾಗಾಗಿ ಇವರೆಲ್ಲರೂ ಇಷ್ಟೊಂದು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಗುರುವಾರದ ಲಕ್ಷ್ಮೀ ಪೂಜೆನ ಅದ್ ಯಾವ ರೀತಿ ಮಾಡೋದು, ಇದರಿಂದ ಯಾವ ರೀತಿ ಫಲ ಸಿಗುತ್ತೆ, ಹಾಗೆ ಈ ಹಿಂದೆ ಯಾರು ಈ ರೀತಿ ವ್ರತಗಳನ್ನ ಮಾಡಿದ್ರು, ದಯವಿಟ್ಟು ಅದೆಲ್ಲನೂ ಕೂಡ ನಮ್ಗೆ ವಿವರವಾಗಿ ತಿಳಿಸ್ಕೊಡಿ ಅಂತ ನಾರದ ಮಹರ್ಷಿಗಳು ಕೇಳ್ತಾರೆ. ಆಗ ಪರಾಶ ಮಹರ್ಷಿಗಳು ವರ್ಷಕ್ಕೊಮ್ಮೆ ಬರುವಂತಹ ಮಾರ್ಗಶಿರ ಮಾಸದ ಗುರುವಾರದಲ್ಲಿ ಮಾಡುವಂತ ಲಕ್ಷ್ಮೀ ಪೂಜೆ ಲಕ್ಷ್ಮೀ ದೇವಿಗೆ ಬಹಳನೇ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ. ಈ ಒಂದು ವ್ರತದ ಬಗ್ಗೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಹೇಳ್ಕೊಂಡಿರುವಂಥದ್ದು. ಹಾಗೆ ಈ ಒಂದು ವ್ರತನ ಮಾಡುವಾಗ ಮನೇಲಿ ಹೆಣ್ಣುಮಕ್ಳು ಹೇಗಿರ್ಬೇಕು, ಯಾವ ರೀತಿ ಇರಬೇಕು ಅನ್ನೋದೆಲ್ಲನೂ ಕೂಡ ಅವರು ಒಂದು ಕಥೆಯಲ್ಲಿ ವಿವರವಾಗಿ ತಿಳಿಸ್ತಾರೆ. ಆ ಕಥೆನ ಈಗ ನಾನು ನಿಮಗೆ ಹೇಳ್ತೀನಿ ಕೇಳಿ ಅಂತ ಹೇಳಿ ಮಹರ್ಷಿಗಳು ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಒಂದಿನ ಲಕ್ಷ್ಮಿ ಮತ್ತು ನಾರಾಯಣ ಇಬ್ರು ಕೂಡ ಮಾತಾಡ್ತಾ ಕೂತಿರ್ತಾರೆ. ಆಗ ಮಹಾಲಕ್ಷ್ಮಿ ನಾರಾಯಣನ ಹತ್ರ ಹೀಗೆ ಹೇಳ್ತಾರೆ, ಸ್ವಾಮಿ, ಇಂದು ಮಾರ್ಗಶಿರ ಲಕ್ಷ್ಮೀ ವಾರ. ಜನರು ಉಪವಾಸ ಇದ್ದು ಈ ಒಂದು ವ್ರತನ ಆಚರಣೆ ಮಾಡ್ತಾ ಇರ್ತಾರೆ. ನೀವು ನನಗೆ ಅವಕಾಶ ಕೊಟ್ರೆ ನಾನು ಭೂಲೋಕಕ್ಕೆ ಹೋಗಿ ಎಲ್ಲರೂ ಕೂಡ ಯಾವ ರೀತಿ ವ್ರತ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಯಾರು ನನ್ನ ಮನಸ್ಸಿಗೆ ಇಷ್ಟ ಆಗೋ ರೀತಿ ವ್ರತ ಮಾಡಿರ್ತಾರೋ ಅವ್ರ ಮನೆಗೆ ಹೋಗಿ ಅವರನ್ನ ಆಶೀರ್ವಾದ ಮಾಡಿ ಬರ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ಭಗವಾನ್ ವಿಷ್ಣು, ಸರಿ ಆಯ್ತು, ಹೋಗ್ಬಾ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಮಹಾಲಕ್ಷ್ಮಿ ಸರ್ವಾಲಂಕೃತಗೊಂಡು ಭೂಲೋಕಕ್ಕೆ ಪ್ರಯಾಣ ಮಾಡ್ತಾರೆ. ಆಗ ಭಗವಾನ್ ವಿಷ್ಣು ಕೂಡ ಮಹಾಲಕ್ಷ್ಮಿಯನ್ನ ಹಿಂಬಾಲಿಸ್ತಾರೆ. ಒಂದು ವಯಸ್ಸಾದ ವೃದ್ಧೆಯ ರೂಪದಲ್ಲಿ ತಾನು ಕೂಡ ಭೂಲೋಕಕ್ಕೆ ಬರ್ತಾರೆ. ಯಾಕಂದ್ರೆ ಈ ಒಂದು ಲಕ್ಷ್ಮೀ ವ್ರತನ ಯಾರು ಯಾವ ರೀತಿ ಮಾಡ್ತಾ ಇದ್ದಾರೆ, ಮಹಾಲಕ್ಷ್ಮಿ ಇಷ್ಟಪಡೋ ರೀತಿ ವ್ರತ ಮಾಡ್ತಾರೆ ಅಂದ್ರೆ ಯಾವ ರೀತಿ ಮಾಡಿರ್ಬೋದು ನೋಡೋಣ ಅಂತ ಹೇಳಿ, ಮತ್ತೆ ಇದ್ರ ಬಗ್ಗೆ ಮಹಾಲಕ್ಷ್ಮಿ ಕೂಡ ಏನೆಲ್ಲ ಹೇಳ್ಬೋದು ಇದನ್ನ ತಿಳ್ಕೋಬೇಕು, ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ವಿಷ್ಣು ಕೂಡ ಒಂದು ವಯಸ್ಸಾದ ವೃದ್ಧೆಯ ರೂಪದಲ್ಲಿ ಅದೇ ಊರಿಗೆ ಬಂದು ಒಂದು ಮನೆಯಲ್ಲಿ ಕೂತ್ಕೊಂಡಿರ್ತಾರೆ. ಅದೇ ಊರಿನಲ್ಲಿ ಅಲದಾಡ್ತಿದ್ದ ಮಹಾಲಕ್ಷ್ಮಿ ದೇವಿ ಆ ಮನೆಗೆ ಬಂದು, ಅಲ್ಲಮ್ಮ, ಇವತ್ತು ಮಾರ್ಗಶಿರ ಲಕ್ಷ್ಮೀ ವಾರ, ಲಕ್ಷ್ಮೀ ಪೂಜೆನ ಮಾಡ್ಬೇಕು, ಎಲ್ರೂ ನೋಡ್ತಾ ಇದೆಯಲ್ವಾ, ಮನೆ ಬಾಗ್ಲನ್ನ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿ ಹೊಸ್ಲಿನ ಮುಂದೆ ದೀಪ ಹಚ್ಚಿ
ಮನೆಗೆ ಮಾವಿನ ಎಲೆಗಳಿಂದ ತೋರಣ ಕಟ್ಟಿ ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಮಾತ್ರ ಯಾಕೆ ಏನೂ ಮಾಡಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಆ ವೃದ್ಧೆ ಹೇಳ್ತಾರೆ, ಏನಮ್ಮ ಅದು ವ್ರತ? ಅದನ್ನ ಹೇಗ್ ಮಾಡ್ಬೇಕು? ನೀವು ಹೇಳ್ಕೊಟ್ರೆ ನಾನು ಕೂಡ ಮಾಡ್ತೀನಿ. ಇದರಿಂದ ಯಾವ ತರ ಫಲ ಸಿಗುತ್ತೆ? ಹೇಗ್ ಮಾಡ್ಬೇಕು? ನನಗೇನೂ ಗೊತ್ತಿಲ್ಲ. ನೀವು ಹೇಳ್ಕೊಟ್ರೆ ನಾನು ಮಾಡ್ತೀನಿ ಅಂತ ಕೇಳ್ತಾರೆ. ಆಗ ಮಹಾಲಕ್ಷ್ಮಿ ನಗನಗ್ತಾ ಹೇಳ್ತಾರೆ, ಮಾರ್ಗಶಿರ ಮಾಸದ ಗುರುವಾರ ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ಗೋವಿನ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕ್ಬೇಕು. ಹೊಸ್ಲಿಗೆ ಹೂವು, ಅರಿಶಿನ, ಕುಂಕುಮದಿಂದ ಅಲಂಕಾರ ಮಾಡಿ ದೀಪಗಳನ್ನ ಹಚ್ಚಬೇಕು. ಮನೆ ಹೆಣ್ಮಕ್ಳು ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಟ್ಕೊಂಡು ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು. ಒಂದು ಸೇರನ್ನ ತಗೊಂಡು ಚೆನ್ನಾಗಿ ತೊಳೆದು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲಾನು ಹಚ್ಚಿ ಅಲಂಕಾರ ಮಾಡಿ ಒಂದು ಪೀಠದ ಮೇಲೆ ಕೆಂಪು ಬಟ್ಟೆನ ಹಾಸಿ ಅದ್ರ ಮೇಲೆ ಇಡಬೇಕು. ಆ ಒಂದು ಸೇರಿನಲ್ಲಿ ಧಾನ್ಯವನ್ನ ತುಂಬಿಸ್ಬೇಕು. ಬಿಳಿ ಧಾನ್ಯವನ್ನ ತುಂಬಿಸಿದ್ರೆ ತುಂಬಾನೇ ಒಳ್ಳೆಯದು. ಬಿಳಿ ಧಾನ್ಯ ಅಂದ್ರೆ ಅಕ್ಕಿಯನ್ನ ತುಂಬಿಸಿ ಇಡಬೇಕು. ಈಗಾಗಲೇ ಸಾಕಷ್ಟು ಜನ ಲಕ್ಷ್ಮೀ ಸೇರನ್ನ ಕೂಡ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀರಾ. ಅಂಥವ್ರು ಅದರಲ್ಲೇ ಅಕ್ಕಿಯನ್ನು ತುಂಬಿಸಿಟ್ಟು ಈ ಒಂದು ಮಾರ್ಗಶಿರ ಮಾಸದಲ್ಲಿ ಪೂಜೆನ ಮಾಡಬಹುದು. ಇದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೇರು ಅಂದ್ರೆ ಮನೆಯಲ್ಲಿ ನಾವು ಅಕ್ಕಿಯನ್ನ ಅಳತೆ ಮಾಡೋದಕ್ಕೆ ಇಟ್ಕೊಂಡಿರ್ತೀವಲ್ಲ ಅದು. ಅದರಲ್ಲಿ ನಾವು ಅಕ್ಕಿಯನ್ನ ತುಂಬಿಸಿ ಗುರುವಾರದ ದಿನ ಪೂಜೆನ ಮಾಡ್ಕೋಬೇಕು. ಹಾಗೆ ಹಾಲಿನ ನೈವೇದ್ಯವನ್ನ ಮಾಡಬೇಕು. ಹಾಲಿನಿಂದ ಮಾಡಿರುವಂತ ಯಾವುದೇ ಸಿಹಿ ಪದಾರ್ಥಗಳನ್ನ ನೈವೇದ್ಯ ಮಾಡಬಹುದು. ಪರಮಾನ್ನ ಅಂತ ಹೇಳ್ತಾರೆ. ಅಂದ್ರೆ ಈ ಅಕ್ಕಿ ಪಾಯಸ ಅಂದ್ರೆ ಅಕ್ಕಿ ಮತ್ತೆ ಹಾಲನ್ನ ಸೇರಿಸಿ ಮಾಡುವಂತ ಪಾಯಸ. ಯಾವುದೇ ರೀತಿಯ ಎಣ್ಣೆಯನ್ನ ಬಳಸದೆ ಮಾಡಿದ ಆಹಾರವನ್ನ ನೈವೇದ್ಯವಾಗಿ ಅರ್ಪಿಸ್ಬೇಕು. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾವು ನೈವೇದ್ಯಕ್ಕಾಗಿ ಏನೇ ಸಿಹಿ ಪದಾರ್ಥ ಮಾಡಿದ್ರೂ ಕೂಡ ತುಪ್ಪವನ್ನ ಬೆರೆಸಿ ಮಾಡಬೇಕು. ಯಾವುದೇ ಕಾರಣಕ್ಕೂ ಎಣ್ಣೆಯನ್ನ ಅದಕ್ಕೆ ಬೆರೆಸಬಾರದು. ಈ ರೀತಿಯ ನೈವೇದ್ಯಗಳು ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾಗುತ್ತೆ. ಮಾರ್ಗಶಿರ ಮಾಸದಲ್ಲಿ ಸಾಮಾನ್ಯವಾಗಿ 5 ಅಥವಾ 4 ಗುರುವಾರ ನಮಗೆ ಸಿಗುತ್ತೆ. ಅದರಲ್ಲಿ ನಮಗೆ 4 ಅಥವಾ 5 ಗುರುವಾರಗಳು ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂದ್ರೂ ಕೂಡ ಒಂದೇ ಒಂದು ಗುರುವಾರ ಕೂಡ ನಾವು ಪೂಜೆ ಮಾಡಬಹುದು. ಅದರಲ್ಲೂ ಶುದ್ಧ ದಶಮಿ ತಿಥಿ ಇರುವಂತ ದಿನ. ದಶಮಿ ತಿಥಿ ಯಾವ ದಿನ ಅಂದ್ರೆ ಗುರುವಾರ ದಿನ ಬಂದಿರುತ್ತೆ. ನಾವು ಅದನ್ನ ಪಂಚಾಂಗದಲ್ಲಿ ನೋಡ್ಕೋಬೇಕು. ನೋಡ್ಕೊಂಡು ಆ ದಿನ ನಾವು ಈ ರೀತಿ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯನ್ನ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ. ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮಾರ್ಗಶಿರ ಮಾಸದಲ್ಲಿ ಒಂದು ಗುರುವಾರ ಕೂಡ ನಾವು ಉಪವಾಸ ಇದ್ದು ಈ ವ್ರತವನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ. ಮನೆಯಲ್ಲೂ ಕೂಡ ಹಂತ ಹಂತವಾಗಿ ಸಂಪತ್ತು ಸಮೃದ್ಧಿ ಹೆಚ್ಚುತ್ತಾ ಹೋಗುತ್ತೆ. ಈ ಒಂದು ವ್ರತನ ಮಾಡಿ ಸಂಜೆ ಹೊತ್ತು ಮನೆಯಲ್ಲೂ ಕೂಡ ದೀಪ ಹಚ್ಚಿ ಪೂಜೆ ಮಾಡಿ ಅಕ್ಕಪಕ್ಕದ ಇಬ್ರು ಹೆಣ್ಮಕ್ಳನ್ನಾದ್ರೂ ಮನೆಗೆ ಕರೆದು ಅವ್ರಿಗೆ ಪ್ರಸಾದ, ಅರಿಶಿನ, ಕುಂಕುಮ, ಫಲ ತಾಂಬೂಲಗಳನ್ನ ಕೊಟ್ಟು ಅವ್ರಿಗೆ ಸತ್ಕಾರ ಮಾಡಬೇಕು. ನಾನು ಆಗ್ಲೇ ಹೇಳ್ದೆ, ನಾವು ಬರೀ ಪೂಜೆ ಮಾಡೋದ್ರಿಂದ ಮಾತ್ರ ದೇವರನ್ನ ಉಳಿಸ್ಕೊಳ್ತೀವಿ ಅಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ನಾವು ಕೆಲವೊಂದಷ್ಟು ನಿಯಮಗಳನ್ನ ಕೂಡ ಪಾಲಿಸ್ಬೇಕು. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇನೆ ಮನೆ ಹೆಣ್ಮಕ್ಳು ಎದ್ದೇಳ್ಬೇಕು. ಮನೆ ಬಾಗ್ಲನ್ನ ಗುಡಿಸಿ ನೀರ್ ಹಾಕಿ ರಂಗೋಲಿ ಹಾಕ್ಬೇಕು. ಹೊಸ್ಲನ್ನ ತೊಳಿಬೇಕು. ಅದು ಅಲ್ಲದೆ ಗುರುವಾರ ಶುಭ್ರವಾದ ಮಡಿ ಬಟ್ಟೆಗಳನ್ನ ಧರಿಸ್ಬೇಕು. ಯಾವುದೇ ಕಾರಣಕ್ಕೂ ಒಂದು ದಿನ ಹಾಕೊಂಡಿದ್ದಲ್ವಾ ಇವತ್ತು ಹಾಕೊಳ್ಳೋಣ ಅಂತ ಹೇಳಿ ಮೈಲಿಗೆ ಬಟ್ಟೆಗಳನ್ನ ಆ ದಿನ ಹಾಕೋಬಾರ್ದು. ಮಕ್ಕಳು ಊಟ ಮಾಡುವಂತ ಸಮಯದಲ್ಲಿ ಮಕ್ಕಳನ್ನ ಬೈಬಾರ್ದು. ಅದರಲ್ಲೂ ಹೆಣ್ಣು ಮಕ್ಕಳನ್ನ ಊಟ ಮಾಡುವಂತ ಸಮಯದಲ್ಲಿ ಬೈಬಾರ್ದು. ಅಡುಗೆ ಮನೆ ಯಾವಾಗ್ಲೂ ಕ್ಲೀನಾಗಿ ಇಟ್ಕೊಂಡಿರ್ಬೇಕು. ಅಡುಗೆ ಮಾಡುವಾಗ, ಅಡುಗೆ ಮಾಡಿದ ನಂತರ ಅಡುಗೆ ಮನೆಯನ್ನ ಕ್ಲೀನಾಗಿ ಇಟ್ಕೋಬೇಕು. ಅಡುಗೆ ಮಾಡುವಾಗ್ಲೂ ಕೂಡ ಅಷ್ಟೇ ನಾವು ಮಾಡುವಂತ ಪದಾರ್ಥಗಳು ತುಂಬಾನೇ ಶುಚಿಯಾಗಿರ್ಬೇಕು. ಇಲ್ಲ ಅಂದ್ರೆ ಅಂತ ಮನೆಗೆ ಲಕ್ಷ್ಮಿ ಕಾಲಿಡೋದಿಲ್ಲ. ದೊಡ್ಡವರೊಂದು ಗಾದೆ ಮಾತು ಹೇಳ್ತಾರೆ, ಮಾತಿಗೆ ಮುಂಚೆ ನಗೋ ಹೆಣ್ಮಕ್ಳು, ಮಾತಿಗೆ ಮುಂಚೆ ಅಳೋ ಅಂತ ಗಂಡು ಮಕ್ಕಳನ್ನ ನಂಬಾರ್ದು ಅಂತ. ಅಂದ್ರೆ ಕೆಲವ್ರ ಮಾತಲ್ಲೇ ಗೊತ್ತಾಗ್ಬಿಡುತ್ತೆ ಇವರು ನಾಟಕ ಮಾಡ್ತಾರೆ ಜಾಸ್ತಿ ಅಂತ ಅಲ್ವಾ? ಹಾಗಾಗಿ ಇಂಥ ಗುಣಗಳನ್ನ ಬೆಳೆಸ್ಕೋಬಾರ್ದು. ಇಂಥವ್ರ ಹತ್ರ ಲಕ್ಷ್ಮೀ ದೇವಿ ಇರೋದಿಲ್ಲ. ಹಾಗೇನೆ ಯಾವ ಹೆಣ್ಣುಮಕ್ಳು ಗುರುವಾರದ ದಿನ ದಾನ ಧರ್ಮ ಮಾಡೋದಿಲ್ಲ, ಪೂಜೆ ಮಾಡೋದಿಲ್ಲ, ಮನೆಯಲ್ಲಿ ಕಿರಿಕಿರಿ ಮಾಡೋದು, ಜಗಳ ಮಾಡೋದು, ಮಾತಿಗೆ ಮುಂಚೆ ಅಳುವಂಥದ್ದು, ಗಂಡನ ಜೊತೆ ಜಗಳ ಆಡೋದು, ಕಷ್ಟಗಳು ಸಮಸ್ಯೆಗಳು ಎಲ್ರಿಗೂ ಇದ್ದೇ ಇರತ್ತೆ. ಆದ್ರೆ ಕಣ್ಣೀರೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಲ್ವಾ? ಬೆಳಗ್ಗೆ ಹೊತ್ತು ಗಂಡ ಎದ್ದ ಮೇಲೆ ಹೆಂಡತಿ ಎದ್ದೇಳೋ ಅಂಥದ್ದು ಇದು ಕೂಡ ತುಂಬಾನೇ ದೊಡ್ಡ ತಪ್ಪು. ಸೂರ್ಯ ಹುಟ್ಟೋದಕ್ಕಿಂತ ಮೊದಲು ಗಂಡ ಮಕ್ಕಳು ಎದ್ದೇಳೋದಕ್ಕಿಂತ ಮೊದಲು ಮನೆ ಹೆಣ್ಮಕ್ಳು ಎದ್ದೇಳಬೇಕು ಅಂತ ಹೇಳ್ತಾರೆ. ಅದು ಅಲ್ಲದೆ ಈ ರೀತಿ ಮನೆಯಲ್ಲಿ ವಿಶೇಷವಾಗಿ ಪೂಜೆ ಮಾಡಿದ ದಿನ ಆದಷ್ಟು ಮೌನ ವ್ರತವನ್ನ ಆಚರಣೆ ಮಾಡೋದು ತುಂಬಾ ಒಳ್ಳೆಯದು. ಇದು ಆರೋಗ್ಯ ದೃಷ್ಟಿಯಿಂದನೂ ಮನೆಯ ಏಳಿಗೆ ದೃಷ್ಟಿಯಿಂದನೂ.
ಎಲ್ಲಾ ನಿಯಮಗಳು ಬರೀ ಹೆಣ್ಮಕ್ಳಿಗೆ ಮಾತ್ರ ಅಂತಲ್ಲ, ಗಂಡು ಮಕ್ಕಳು ಕೂಡ ಈ ರೀತಿ ತಪ್ಪುಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಹಣಕಾಸಿನ ಸಮಸ್ಯೆ ಹೆಚ್ಚಾಗೇನೆ ಬರುತ್ತೆ. ಯಾವ ಮನೆಯಲ್ಲಿ ಗಂಡ ಹೆಂಡತಿಗೆ ಗೌರವ ಕೊಡೋದಿಲ್ವೋ, ಪ್ರೀತಿಯಿಂದ ನಡ್ಕೊಳ್ಳೋದಿಲ್ವೋ, ಆಕೆನ ಕೆಟ್ಟ ಮಾತಿಂದ ಬೈಯೋದು, ಬೇರೆಯವ್ರ ಮುಂದೆ ಎಲ್ಲ ಅವಮಾನ ಮಾಡೋದು, ಈ ರೀತಿ ಎಲ್ಲ ಮಾಡಿದ್ರೂ ಕೂಡ ಅಂತ ವ್ಯಕ್ತಿ ಹತ್ರ ಕೂಡ ಲಕ್ಷ್ಮೀದೇವಿ ಒಂದು ಗಳಿಗೆ ಕೂಡ ನಿಲ್ಲೋದಿಲ್ಲ. ಆತ ಸಂಪಾದನೆ ಮಾಡಿರುವಂತ ದುಡ್ಡನ್ನ ತಗೊಂಡ್ ಬಂದ ತಕ್ಷಣ ಹೆಂಡತಿ ಕೈಲಿ ಕೊಟ್ಟು ಆಮೇಲೆ ಅವ್ರು ಮತ್ತೆ ವಾಪಸ್ ತಗೋಬೇಕು. ಇದು ಕೂಡ ತುಂಬಾ ಒಳ್ಳೇದು. ಯಾಕಂದ್ರೆ ಪ್ರತಿ ಮನೇಲೂ ಕೂಡ ಹೆಣ್ಮಕ್ಳು ತನ್ನ ಗಂಡ ಕೆಲಸ ಕಾರ್ಯ ಚೆನ್ನಾಗಾಗ್ಬೇಕು, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ಬೇಕು, ಹೆಚ್ಚಿಗೆ ಸಂಪಾದನೆ ಆಗ್ಬೇಕು ಅಂತ ಪ್ರತಿ ಗಳಿಗೆ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಈ ರೀತಿ ಇರುವಾಗ ನೀವು ಸಂಪಾದನೆ ಮಾಡಿರುವಂತ ದುಡ್ಡನ್ನ ಹೆಂಡತಿ ಕೈಲಿ ಕೊಟ್ಟು ಆಮೇಲೆ ಮತ್ತೆ ವಾಪಸ್ ನೀವು ತಗೊಳ್ಳಿ. ಆ ರೀತಿ ಮಾಡ್ ನೋಡಿ, ನಿಮ್ಮ ಹತ್ರ ಕೂಡ ಲಕ್ಷ್ಮಿ ಶಾಶ್ವತವಾಗಿ ಇರ್ತಾಳೆ. ಹಾಗೆ ಗುರುವಾರ ಮತ್ತೆ ಅಮಾವಾಸ್ಯೆ ದಿನ ಮತ್ತೆ ಸಂಕ್ರಾಂತಿ ತಿಥಿಗಳು ಪ್ರತಿ ತಿಂಗಳಿಗೆ ಒಂದೊಂದು ಸಂಕ್ರಮಣ ತಿಥಿ ಬರುತ್ತೆ. ಅದು ನಿಮ್ಗೆ ಕ್ಯಾಲೆಂಡರ್ ನಾನು ತೋರಿಸ್ತೀನಿ ಯಾವ ರೀತಿ ನಾವು ಅದನ್ನ ನೋಡ್ಬೇಕು ಅಂತ. ಇಂಥ ದಿನಗಳಲ್ಲಿ ನಿಷೇಧಿತ ಪದಾರ್ಥಗಳನ್ನ ತಿನ್ನಬಾರದು. ನಿಷೇಧಿತ ಪದಾರ್ಥ ಅಂದ್ರೇನು? ಈಗ ನಾನ್ ವೆಜ್ ಆಗಿರಬಹುದು, ಒಂದಷ್ಟು ತರಕಾರಿಗಳು ಅಂತ ದಿನ ತಿನ್ನಬಾರ್ದು ಅಂತ ಇರುತ್ತೆ. ಅದನ್ನ ನೋಡ್ಕೊಂಡು ಅಂತ ದಿನ ತಿನ್ನಬಾರ್ದು. ಈಗಂತೂ ಸಾಮಾನ್ಯವಾಗಿ ಹೆಣ್ಮಕ್ಳು ಗುರುವಾರ ನಾನ್ ವೆಜ್ ಅನ್ನ ತಿನ್ನೋದೇ ಇಲ್ಲ. ಹಾಗೆ ಅಮಾವಾಸ್ಯೆ ದಿನ ಕೂಡ ಅಷ್ಟೇ ಮಾಡ್ಲೂಬಾರ್ದು, ಹೊರಗಡೆ ಕೂಡ ತಿನ್ಲೂಬಾರ್ದು. ಇನ್ನು ಸಂಕ್ರಾಂತಿ ತಿಥಿ ಇದರಲ್ಲೂ ಕೂಡ ಅಷ್ಟೇನೆ, ಮನೆಯಲ್ಲಿ ಕೇಳೋದಿಲ್ಲ ಮಾಡ್ಕೊಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಮನೆ ಹೆಣ್ಣು ಮಕ್ಕಳಾದ್ರೂ ಇಂಥ ದಿನಗಳಲ್ಲಿ ತಿನ್ನಬಾರದು. ಇದನ್ನ ಕೂಡ ನಾವು ನೋಡ್ಕೋಬೇಕು. ರಾತ್ರಿ ಹೊತ್ತು ತಲೆಗೆ ಎಣ್ಣೆನ ಹಚ್ಕೋಬಾರ್ದು. ಹೆಣ್ಣು ಮಕ್ಕಳು ಇದನ್ನ ಯಾವತ್ತೂ ನೆನ್ಪಿಟ್ಕೊಳ್ಳಿ. ಸೂರ್ಯ ಮುಳುಗಿದ ನಂತರ ತಲೆ ಬಾಚ್ಕೊಳ್ಳೋದು, ತಲೆಗೆ ಎಣ್ಣೆ ಹಚ್ಕೊಳ್ಳೋದು ಇದನ್ನೆಲ್ಲ ಮಾಡಬಾರ್ದು. ಹಾಗೆ ಕೊಳಕು ಬಟ್ಟೆಗಳಂದ್ರೆ ಮೈಲಿಗೆ ಬಟ್ಟೆಗಳನ್ನ ಎಲ್ಲಂದ್ರಲ್ಲಿ ಬಿಸಾಕ್ಬಾರ್ದು. ಗಂಡನ ಒಪ್ಪಿಗೆ ಇಲ್ಲದೆ ಬೇರೆಯವ್ರ ಮನೆಗೆ ಹೋಗುವಂಥದ್ದು, ಗಂಡನ ಮಾತು ಕೇಳದೆ ತನ್ನ ಸ್ವಇಚ್ಛೆಯಿಂದ ಬೇಡದೇ ಇರೋ ಕೆಲಸಗಳನ್ನ ಮಾಡುವಂಥದ್ದು, ಇಂಥ ಹೆಂಗಸರ ಹತ್ರ ಕೂಡ ಲಕ್ಷ್ಮೀದೇವಿ ನಿಲ್ಲೋದಿಲ್ಲ. ಅಂತ ಮನೆಗಳಲ್ಲಿ ಬಡತನ ಕೂಡ ಶಾಶ್ವತವಾಗಿ ಇರುತ್ತೆ. ಗುರುವಾರದ ದಿನ ಯಾವುದೇ ಹೆಣ್ಣುಮಕ್ಳು ಮನೆಗೆ ಬಂದ್ರು ಅವ್ರನ್ನ ಹಾಗೆ ಕಳಿಸ್ಬಾರ್ದು. ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ಬೇಕು. ಹಾಗೆ ಮನೆಗೆ ಬಂದವ್ರಿಗೆ ಊಟ ಬಡಿಸುವಾಗ ಕೂಡ ಅಷ್ಟೇ, ಮನೆಯವರು ಕೂಡ ಅಷ್ಟೇನೆ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಊಟ ಮಾಡಬೇಕು. ಪಶ್ಚಿಮ ಮತ್ತು ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಊಟ ಮಾಡಬಾರ್ದು. ಈ ರೀತಿ ನಾವು ಮಾಡುವಂತ ಸಣ್ಣ ಸಣ್ಣ ತಪ್ಪುಗಳಿಂದಾನೇ ಮನೆಯಲ್ಲಿ ಕಷ್ಟಗಳು ಕೂಡ ಜಾಸ್ತಿ ಆಗುತ್ತೆ. ನಾನು ಎಷ್ಟೆಲ್ಲಾ ಪೂಜೆ ಮಾಡ್ತೀನಿ, ನನಗೆ ಯಾಕೆ ದೇವ್ರು ಇಷ್ಟೊಂದು ಕಷ್ಟ ಕೊಡ್ತಾರೆ ಅಂದ್ರೆ, ನಮ್ಮಲ್ಲಿರುವಂತ ಕೆಲವೊಂದಷ್ಟು ಗುಣಗಳನ್ನ ಕೂಡ ನಾವು ಬದಲಾಯಿಸ್ಕೋಬೇಕಾಗತ್ತೆ. ಅದರಲ್ಲೂ ಮನೆ ಹೆಣ್ಮಕ್ಳನ್ನ ಮನೆ ಮಹಾಲಕ್ಷ್ಮಿ ಅಂತ ಹೇಳ್ತೀವಿ. ಮನೇಲಿರುವಂತ ಹೆಣ್ಣು ಮಕ್ಕಳು ಮೊದಲು ಇಂಥ ಗುಣಗಳನ್ನ ಅಳವಡಿಸ್ಕೋಬೇಕು. ಆಗ ಖಂಡಿತವಾಗ್ಲೂ ಮನೆ ಸಂಪತ್ತು ಸಮೃದ್ಧಿಯಿಂದ ಕೂಡಿರುತ್ತೆ. ಲಕ್ಷ್ಮೀ ಪೂಜೆಯನ್ನ ಮಾಡೋದಕ್ಕಿಂತ ಮೊದಲು ಸಾಕ್ಷಾತ್ ಮಹಾಲಕ್ಷ್ಮಿನೇ ವೃದ್ಧೆಯ ರೂಪದಲ್ಲಿ ಇರೋ ಅಂತ ವಿಷ್ಣುವಿಗೆ ಇದನ್ನೆಲ್ಲ ಹೇಳಿ, ಸರಿ ಆಯ್ತು ನಾನೀಗ ಮುಂದಿನ ಮನೆಗೆ ಹೋಗ್ಬೇಕು ಅಂತ ಹೇಳಿ ಹೋಗ್ತಾರೆ. ಆದ್ರೆ ಆ ಸಮಯದಲ್ಲಿ ಎಲ್ಲರೂ ಕೂಡ ಮಲಗಿರ್ತಾರೆ. ಹಾಗೆ ನೋಡ್ಕೊಂಡು ಹೋಗ್ತಾ ಇರುವಾಗ ಕೊನೆಯ ಮನೆಯಲ್ಲಿ ಒಬ್ಬ ಬಡ ಹೆಂಗ್ಸ್ ಮಾತ್ರ ಲಕ್ಷ್ಮೀ ದೇವಿ ಬರೋ ಹೊತ್ತಿಗೆ ಮನೆಯ ಮುಂದೆ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿ ಹೊಸ್ಲಿಗೆ ದೀಪಗಳನ್ನೆಲ್ಲ ಹಚ್ಚಿ ಆಕೆ ಪದ್ಮಾಸನದಲ್ಲಿ ಕೂತ್ಕೊಂಡು ಪೂಜೆನ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಗಮನಿಸಿದಂತ ಮಹಾಲಕ್ಷ್ಮಿ ದೇವಿಗೆ ತುಂಬಾನೇ ಖುಷಿಯಾಗುತ್ತೆ. ಆಕೆ ಮುಂದೆ ಪ್ರತ್ಯಕ್ಷ ಆಗಿ, ನಿನ್ನ ಪೂಜೆ ನಾನು ಸ್ವೀಕರಿಸಿದ್ದೀನಿ, ನನಗೆ ತುಂಬಾನೇ ಇಷ್ಟ ಆಗಿದೆ, ನಿನಗೇನ್ ವರ ಬೇಕು ಕೇಳು ಅಂತ ಹೇಳ್ತಾರೆ. ಸಡನ್ ಆಗಿ ದೇವಿಯನ್ನ ನೋಡಿದಂತ ಆ ಬಡ ಮಹಿಳೆಗೆ ಆಶ್ಚರ್ಯ ಆಗಿ ನಮಸ್ಕಾರ ಮಾಡ್ಕೊಂಡು ಹಾಗೆ ನಿಂತಿರ್ತಾರೆ. ಆಗ ಮಹಾಲಕ್ಷ್ಮಿ ತಾಯಿನೇ, ನೀನು ಬದುಕಿರೋವರೆಗೂ ಕೂಡ ಅಷ್ಟೈಶ್ವರ್ಯಗಳನ್ನ ಅನುಭವಿಸು, ನಿನ್ನ ಮನೆ ಸಂಪತ್ತು ಸಮೃದ್ಧಿಯಿಂದ ತುಂಬಿರ್ಲಿ, ಕೊನೆಯಲ್ಲಿ ನಿನ್ನ ಮರಣ ನಂತರ ವೈಕುಂಠವನ್ನ ನೀನು ಸೇರು ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಮಹಾಲಕ್ಷ್ಮಿ ದೇವಿ ಹೇಳಿರುವಂತ ಈ ಮಾತುಗಳನ್ನ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಅವರು ಅಳವಡಿಸ್ಕೊಳ್ಬೇಕು. ಆಮೇಲೆ ನಾವು ಲಕ್ಷ್ಮೀ ಪೂಜೆಗಳನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ಆ ಮಹಾಲಕ್ಷ್ಮಿ ಆಶೀರ್ವಾದ ನಮ್ಗೆ ಸಂಪೂರ್ಣವಾಗಿ ಸಿಗುತ್ತೆ. ಇದನ್ನ ಪರಾಶ ಮಹರ್ಷಿಗಳು ನಾರದ ಮಹರ್ಷಿಗಳಿಗೆ ಹೇಳ್ತಾರೆ. ನಮ್ಮಲ್ಲಿರುವಂತ ಕೆಟ್ಟ ಗುಣಗಳನ್ನ ತಿಳಿದು ತಿಳಿದೆ ನಾವು ಮಾಡುವಂತ ಸಣ್ಣ ಪುಟ್ಟ ತಪ್ಪುಗಳನ್ನ ನಾವು ಸರಿ ಮಾಡ್ಕೊಳ್ಳೋದ್ರಿಂದ, ಬದಲಾಯಿಸ್ಕೊಳ್ಳೋದ್ರಿಂದ ಮಹಾಲಕ್ಷ್ಮಿಯನ್ನ ಯಾವ ರೀತಿ ನಾವು ಒಲಿಸ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ? ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯನ್ನ ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಕಳಸ ಸ್ಥಾಪನೆ ವಿಸರ್ಜನೆವರೆಗೂ ಸಂಪೂರ್ಣ ಮಾಹಿತಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗ್ಬರ್ಲಾ?